ಎಲ್ಲರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂತ ತಿಳ್ಕೊಂಡೇನ್ರಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಲೈಕ್ ಮಾಡಿರಿ. ನಿಮ್ಮ ಒಂದೇ ಸಬ್ಸ್ಕ್ರೈಬ್ದಿಂದ ಲೈಕ್ದಿಂದ ನನಗೊಂದು ಸಪೋರ್ಟ್ ಸಿಕ್ಕಂಗೆ ಆಗ್ತದೆ. ಬರ್ರಿ, ಈಗ ಎಲ್ಲಿ ಹೊಂಟೀನಿ ಅನ್ನೋದು ಹೇಳ್ತೀನಿ. ಇಲ್ಲೇ ನಮ್ಮ ಮನೆ ಮುಂದೆ ಒಂದು ಫಂಕ್ಷನ್ ನಡೆದದ. ಆ ಫಂಕ್ಷನ್ ಅಂದ್ರೆ ಏನ್ರಿ, ಒಂಥರ ತವ್ರ ಮನೆ ಫೀಲ್ ಕೊಡ್ತದ್ರಿ ಅಲ್ಲಿ ಹೋದ ಕೂಡಲೇ. ಯಾಕಂದ್ರೆ ಅವ್ರು ಎಂದು ನಮ್ಮನ್ನು ಫಂಕ್ಷನ್ ಬಿಟ್ಟು ಮಾಡೋಂಗಿಲ್ಲ. ಅಲ್ಲೇ ಹೊಂಟೇನಿ ಬರ್ರಿ. ಈಗ ನೋಡ್ರಿ, ಅವ್ರ ಮನೆ ದೇವರು ಕೆಂಚರಾಯ ದೇವರು ಅಂತಾರೆ. ದೇವ್ರನ್ನ ಕರ್ಸ್ಯಾರು. ನೋಡ್ರಿ, ಎಲ್ಲ ಅವ್ರ ಮಕ್ಕಳು ಮತ್ತು ನನ್ನ ಮಗನೂ ಇದು ದೇವರಿಗೆ ಆರತಿ ಮಾಡ್ಲಕತ್ತಿದ್ದಾರ್ರಿ. ಊಟ ಭಾರಿ ಚಲೋ ಮಾಡಿಸಿದ್ರು. ಪೂಜೆ ಭಾಳ ಚಂದ ಆಯ್ತು. ಮಂಗಳಾರತಿ ಇತ್ತು. ಹೋಗೋಟಿಗೆ ಮಂಗಳಾರತಿ ಮಾಡ್ಲಕತ್ತಿದ್ರು. ಇವರೇ ನೋಡ್ರಿ ಪೂಜಾರಿ, ಕೆಂಚರಾಯ ದೇವರ ಪೂಜಾರಿ ರೀ ಇವರು. ಪೂಜಾ ಮಾತ್ರ ಭಾಳ ಚಂದ ಆಯ್ತು. ನೋಡ್ರಿ, ಎಲ್ಲ ಹೆಣ್ಣು ಮಕ್ಕಳು ಪೂಜೆಗೆ ನಿಂತಾರು. ಇಷ್ಟೊತ್ತಕ ಮಂಗಳಾರತಿ ಆಯಿತು. ಆಮೇಲೆ ಈಗೆಲ್ಲರೂ ನೋಡ್ರಿ ಆರತಿ ಮಾಡ್ಲಕತ್ಯಾರ್ರಿ. ಹೆಣ್ಣು ಮಕ್ಕಳೆಲ್ಲ ನೈವೇದ್ಯ ಇಟ್ಟು ಎಲ್ಲ ಹೆಣ್ಣು ಮಕ್ಕಳೆಲ್ಲ ಆರತಿ ಮಾಡ್ಲಕತ್ಯಾರು. ಭಾಳ ಚಂದ ನಡೆಸ್ಕೊಟ್ರಿ ಪ್ರೋಗ್ರಾಮ್. ಒಳ್ಳೆ ಊಟ ಮಾಡಿದ್ರು. ಒಂಥರ ತವರ ಮನೆಗೆ ಹೋದಾಗ ಹೆಂಗೆ ಫೀಲ್ ಅನ್ಸಂಗಿಲ್ಲಲ್ರಿ, ಹಂಗೆ ಒಂಥರ ಅವರು ಅಣ್ಣನ ಥರ ಅಥವಾ ತಮ್ಮನ ಥರ ಅಂತ ಹೇಳಿದಿಂದ ನೋಡ್ಕೋತಾರ್ರಿ. ಭಾರಿ ಖುಷಿ ಅನ್ನಿಸ್ತದ. ಎಲ್ಲಿ ಪ್ರೀತಿ ಇರ್ತದೆ ಅಲ್ಲೇ ಎಲ್ರಿಗೆ ಹೋಗ್ಬೇಕು ಅನ್ಸೋದು. ಅದಕ್ಕೆ ಪೂಜೆ ಮಾತ್ರ ಭಾರಿ ಬೆಸ್ಟ್ ಮಾಡಿದರು. ಎಷ್ಟು ನೀಟಾಗಿ ಪೂಜೆ ಆಯ್ತು ರೀ. ಮನಸ್ಸಿಗೆ ಭಾಳ ಖುಷಿ ಆಯಿತು. ಊಟನೂ ಭಾಳ ಚಲೋ ಮಾಡಿಸಿದ್ರು. ಮನೆಗೆ ಒಂದು ದಿವಸ ಮುಂಚೆನೇ ದೇವರ ಕರೆಸ್ಕೊಂಡ್ರು. ಮನೆಯಲ್ಲಿ ಪೂಜೆ ಮಾಡಿದ್ರು. ಪಲ್ಲಕ್ಕಿ ತೊಗೊಂಡು ಕೆಂಚರಾಯನ ಪಲ್ಲಕ್ಕಿ ತರಿಸಿದ್ರು. ಎಲ್ಲ ಹೆಣ್ಮಕ್ಳು ಆರತಿ ಮಾಡಿದ್ರೆ. ಈಗ ಫಂಕ್ಷನ್ ಎಲ್ಲ ಮುಗೀತು. ಪಲ್ಲಕ್ಕಿ ಹೊರಡೋ ಸಮಯ ರೀ. ಎಲ್ಲರೂ ನಮಸ್ಕಾರ ಮಾಡಿ ದೇವ್ರದ್ದು ಆಶೀರ್ವಾದ, ಗುರುಗಳ ಆಶೀರ್ವಾದ ತೊಗೊಂಡು ಎಲ್ಲರೂ ನಮಸ್ಕಾರ ಮಾಡಿ ದೇವರನ್ನು ಮರಳಿ ತಮ್ಮ ಊರಿಗೆ ಹೋಗ್ತಾರೆ ಕೆಂಚರಾಯ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.